Hello viewers, today we start a 4th standard lesson what God does. ಅಂದರೆ ದೇವರು ಏನು ಮಾಡುತ್ತಾನೆ ಅಂತ ಅರ್ಥ. Here a story of king and minister. ನಾವು ನೋಡ್ಬೋದು ಇಲ್ಲಿ ಕಿಂಗ್ ಮತ್ತು ಮಿನಿಸ್ಟರ್ ತನ್ನ ಕೋರ್ಟಲ್ಲಿ ಕೂತಿದ್ದಾರೆ, ಅಂದರೆ ತನ್ನ ಅರಮನೆಯಲ್ಲಿ ಕೂತಿದ್ದಾರೆ. ಸೊ viewers, let us know detailedly. The king and the minister in the court were engaged in a conversation. ರಾಜ ಮತ್ತು ಮಂತ್ರಿ ಇಬ್ರೂ ಕೂತ್ಕೊಂಡು ಚರ್ಚೆಯನ್ನು ಮಾಡ್ತಾ ಇದ್ರು. The king asked the minister, what does God do? ಸೊ ಇಲ್ಲಿ ರಾಜ ಏನು ಮಾಡ್ತಾನೆ, ಮಂತ್ರಿನ ಕ್ವಶನನ್ನು ಹಾಕ್ತಾನೆ. ದೇವರು ಏನು ಮಾಡ್ತಾ ಇದ್ದಾನೆ ಅಂತ ಕ್ವಶನನ್ನು ಹಾಕ್ತಾನೆ. ವೈ ಸರ್, ಹಿ ಸೀಮ್ಡ್ ಸರ್ಪ್ರೈಸ್ಡ್. ಈವನ್ ಎ ಶೀಪರ್ಡ್ ಬಾಯ್ ಕುಡ್ ಆನ್ಸರ್ ದಿಸ್ ಕ್ವಶನ್. ಆಗ ಮಂತ್ರಿ ಏನಕ್ಕೆ ಸರ್ ಅಂತ ಸರ್ಪ್ರೈಸ್ ಆಗಿ ಕೇಳ್ತಾರೆ. ಈ ಶೀಪರ್ಡ್ ಬಾಯ್ ಅಂದರೆ ಕುರಿ ಕಾಯೋನು ಸಹ ಈ ಕ್ವಶನಿಗೆ ಆನ್ಸರ್ ಹೇಳ್ಬೋದು ಅಂತ ಹೇಳ್ತಾರೆ. The emperor was irritated by this response. Oh, could he? ಆಗ ರಾಜ ತುಂಬ ಕೋಪದಿಂದ ಅವನು ಹೇಳ್ಬಹುದಾ ಅಂತ ಹೇಳ್ತಾನೆ. Then why don't you produce such a shepherd boy before me? ಅವನಿಗೆ ಶೀಪರ್ಡ್ ಬಾಯ್ಗೆ ಏನಕ್ಕೆ ಕರಿಬಾರ್ದು ಆನ್ಸರನ್ನು ಹೇಳೋದಿಕ್ಕೆ ಅಂತ ಕ್ವಶನನ್ನು ಹಾಕ್ತಾನೆ ರಾಜ. ದ ನೆಕ್ಸ್ಟ್ ಡೇ ದ ಮಿನಿಸ್ಟರ್ ಬ್ರಾಟ್ ಎ ಯಂಗ್ ಶೀಪರ್ಡ್ ಟು ಕೋರ್ಟ್. ಆಗ ನೆಕ್ಸ್ಟ್ ಮುಂದಿನ ದಿವಸ ಏನು ಮಾಡ್ತಾನೆ, ಮಂತ್ರಿ ಒಂದು ಕುರಿ ಕಾಯೋನಿಗೆ ಕರ್ಕೊಂಡು ಬರ್ತಾನೆ ಅರಮನೆಗೆ. ದ ಎಂಪರರ್ ಆಸ್ಕ್ಡ್ ಹಿಮ್, ವಾಟ್ ಡಸ್ ಗಾಡ್ ಡೂ ಯಂಗ್ ಮ್ಯಾನ್? ಆಗ ರಾಜ ಆ ಶೀಪರ್ಡ್ ಬಾಯ್ನ ಅಂದರೆ ಕುರಿ ಕಾಯೋನಿಗೆ ಕ್ವಶನನ್ನು ಕೇಳ್ತಾನೆ. ಏನು ಮಾಡ್ತಾ ಇದ್ದಾನೆ ದೇವರು, ಏನು ಮಾಡ್ತಾ ಇದ್ದಾನೆ ಅಂತ ಒಂದು ಕ್ವಶನನ್ನು ಹಾಕ್ತಾನೆ. ಸೊ ಬಿಫೋರ್ ವಿ ಸ್ಟಾರ್ಟ್ ಎ ನೆಕ್ಸ್ಟ್ ಪ್ಯಾರಾ, ಇಫ್ ಯು ನ್ಯೂ ಟು ಮೈ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ and come to next paragraph. Unafraid, the village boy replied, is my emperor asking this question as a teacher or as a student? ಆಗ ಆ ಶೀಪರ್ಡ್ ಬಾಯ್ ಏನು ಮಾಡ್ತಾನೆ, ಕುರಿ ಕಾಯೋನು ವಿಲೇಜ್ ಬಾಯ್ ಏನು ಮಾಡ್ತಾನೆ, ಹೆದರೋದಿಲ್ಲ, ಹಾಗೆ ಒಂದು ಆನ್ಸರನ್ನು ಹೇಳ್ತಾನೆ. ಅಂದರೆ ರಾಜ ಕೇಳ್ತಿರೋದು ಈ ಕ್ವಶನ್ನ ಅಥವಾ ಟೀಚರ್ ಕೇಳ್ತಾ ಇರೋ ಕ್ವಶನ್ನ, ಸ್ಟೂಡೆಂಟ್ ಕೇಳ್ತಾ ಇರೋ ಕ್ವಶನ್ನ ಅಂತ ಹೇಳ್ತಾನೆ. ಸೊ ದ ಎಂಪರರ್ ವಾಸ್ ಪಝಲ್ಡ್. ಆಸ್ ಎ ಸ್ಟೂಡೆಂಟ್ ಹಿ ರಿಪ್ಲೈಡ್. ಸೊ ಇಲ್ಲಿ ಪಝಲ್ಡ್ ಅಂದರೆ ಕನ್ಫ್ಯೂಸ್ ಅಂತ ಅರ್ಥ. ಆಗ ಕಿಂಗ್ ಏನು ಮಾಡ್ತಾನೆ, ಕನ್ಫ್ಯೂಸ್ ಆಗಿ ಆಸ್ ಎ ಸ್ಟೂಡೆಂಟ್ ಹಿ ರಿಪ್ಲೈಡ್, ನಾನು ಒಂದು ವಿದ್ಯಾರ್ಥಿಯಾಗಿ ನಿನಗೆ ಕ್ವಶನನ್ನು ಕೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ ರಾಜ. ದೆನ್ ಲುಕ್ ಅಟ್ ದ ಸ್ಟೂಡೆಂಟ್ಸ್ ಚೀಕ್ನೆಸ್, ದ ಬಾಯ್ ಸ್ಟಾರ್ಟೆಡ್. ಸೊ ಚೀಕ್ನೆಸ್ ಅಂದರೆ ಡಿಸ್ರೆಸ್ಪೆಕ್ಟ್ಫುಲ್ ಕ್ವಾಲಿಟಿಯಿಂದ ಆ ಬಾಯ್ ಸ್ಟಾರ್ಟ್ ಮಾಡ್ತಾನೆ ಹೇಳೋದನ್ನು. ದ ಸ್ಟೂಡೆಂಟ್ ಕಂಟಿನ್ಯೂಸ್ ಸಿಟ್ಟಿಂಗ್ ಆನ್ ದ ಥ್ರೋನ್ while the teacher stand before him. ಸ್ಟೂಡೆಂಟ್ ಎಲ್ಲನ ಥ್ರೋನ್ ಮೇಲೆ ಅಂದರೆ ಆ ಕುರ್ಚಿ ಮೇಲೆ ಕೂತಿರ್ತಾನ, ಟೀಚರ್ ಇಲ್ಲಿ ಬಂದು ನಿಂತಿರ್ತಾನ ಅಂತ ಆನ್ಸರನ್ನು ಹೇಳ್ತಾನೆ. ದ ಎಂಪರರ್ ವೆಂಟ್ ರೆಡ್ ಇನ್ ದ ಫೇಸ್. ಆಗ ರಾಜನಿಗೆ ತುಂಬ ಕೋಪ ಬಂದು ಫೇಸ್ ಎಲ್ಲ ರೆಡ್ ಆಗುತ್ತೆ. He quickly stood up and walked down. ಆಗ ರಾಜ ಎದ್ದು ಬರ್ತಾನೆ. Lead the boy by the hand, he made him sit on the throne.
ಆ ಬಾಯ್ಗೆ ಈ ಥ್ರೋನ್ ಮೇಲೆ ಕೂತ್ಕೊಳ್ಳೋಕೆ ಕೊಡಿ, ಈ ಕುರ್ಚಿ ಮೇಲೆ ಕೂತ್ಕೊಳ್ಳೋಕೆ ಕೊಡಿ ಅಂತ ರಾಜ ಹೇಳ್ತಾನೆ. ದ ಕಿಂಗ್ ಟುಕ್ ದ ಶೀಪರ್ಡ್ ಕ್ಲೋಕ್ ಆ್ಯಂಡ್ wrapped it around himself. With folded hands, he then asked the shepherd boy, "Oh teacher, could you please tell me what God does?" ಆಗ ಇಲ್ಲಿ ನಾವು ನೋಡ್ಬೋದು, ಈ ಸಿಚುವೇಶನಲ್ಲಿ, ಈ ಪಿಕ್ಚರಲ್ಲಿ ನೋಡ್ಬೋದು, ಈ ರಾಜ ಇಲ್ಲಿ ಬಂದು ನಿಂತಿದ್ದಾನೆ, ಶೀಪರ್ಡ್ ಬಾಯ್ ಹೋಗಿ ಇಲ್ಲಿ ಕೂತಿದ್ದಾನೆ. ಅಂದರೆ ಕುರಿ ಕಾಯೋನು ಹೋಗಿ ಇಲ್ಲಿ ಕೂತಿದ್ದಾನೆ, ರಾಜ ಬಂದು ಇಲ್ಲಿ ನಿಂತಿದ್ದಾನೆ. ಆಗ ರಾಜ ಕೈ ಕಟ್ಕೊಂಡು ಈ ಶೀಪರ್ಡ್ ಬಾಯ್ನ ಕ್ವಶನ್ನ ಮಾಡ್ತಾನೆ. ಏನು ಕ್ವಶನ್ ಮಾಡ್ತಾನೆ ಅಂದರೆ, ಇವಾಗ ಹೇಳಿ ಟೀಚರ್, ಏನು ಮಾಡ್ತಾ ಇದ್ದಾರೆ ದೇವರು ಅಂತ ಕ್ವಶನ್ನ ಕೇಳ್ತಾನೆ. ದ ಶೀಪರ್ಡ್ ಬಾಯ್ ಲಾಫ್ಡ್. God turns a shepherd boy into a emperor and an emperor into a shepherd. ಸೊ ಆಗ ಈ ಕುರಿ ಕಾಯೋನು ಏನು ಮಾಡ್ತಾನೆ ಅಂದರೆ ನಗ್ತಾನೆ. ಲಾಫ್ಡ್ ಅಂದರೆ ನಗೋದು. ಗಾಡ್ ಏನು ಮಾಡ್ತಾ ಇದ್ದಾನೆ, ದೇವರು ಏನು ಮಾಡ್ತಾ ಇದ್ದಾನೆ ಅಂದರೆ, ಒಂದು ಕುರಿ ಕಾಯೋನಿಗೆ ರಾಜ ಮಾಡ್ತಾ ಇದ್ದಾನೆ, ಮತ್ತು ರಾಜನಿಗೆ ಕುರಿ ಕಾಯೋನು ಮಾಡ್ತಾ ಇದ್ದಾನೆ ಅಂತ ಹೇಳಿ ನಗ್ತಾನೆ. ದ ಮಿನಿಸ್ಟರ್ ಲುಕ್ಡ್ ಅಟ್ ದ ಎಂಪರರ್. ಸೊ ಆ ಮಂತ್ರಿಗಳು ಆ ರಾಜನಿಗೆ ನೋಡ್ತಾರೆ. ದ ಕಿಂಗ್ ವಾಸ್ ಸ್ಪೀಚ್ಲೆಸ್. ಆಗ ಕಿಂಗ್ ಏನು ಮಾಡ್ತಾನೆ, ರಾಜ ಏನು ಮಾಡ್ತಾನೆ, ಮಾತೇ ಬರೋದಿಲ್ಲ, ಆ ಥರ ನಿಂತಿದ್ದಾನೆ. ಎಸ್, ಗಾಡ್ ಕುಡ್ ಡೂ ಎನಿಥಿಂಗ್. ಆಸ್ ಹಿ ಪ್ಲೀಸ್ಡ್ ದ ಎಂಪರರ್ ರಿಲೀಸ್ಡ್. ಸೊ ಆಗ ರಾಜ ಒಪ್ಕೊಳ್ತಾನೆ. ಏನಪ್ಪ ಒಪ್ಕೊಳ್ತಾನೆ ಅಂದರೆ, ದೇವರು ಏನು ಬೇಕಾದರೂ ಮಾಡ್ಬೋದು ಅಂತ ತನ್ನ ಪೊಸಿಷನಿಗೆ ಬರ್ತಾನೆ. ಸೊ ವಿವರ್ಸ್, if you like my video, please like, share and subscribe to my channel. Thank you for watching.